ಮೇಳದಲ್ಲಿ ಅಡಿಗೆ ಭಟ್ರು ಬಾರದೇ ಇದ್ದರೆ ಅಪ್ಪ ನಾವೆಲ್ಲ ಬಿಡಾರದಲ್ಲಿ ಇರೋರಲ್ವಾ, ನಾವು ಅಡಿಗೆ ಮಾಡುವ ನಮ್ಮೊಟ್ಟಿಗೆ ಪಾಪ ತರಕಾರಿ ಕೊಚ್ಚಿ ಅವ್ರು ರಾಜ್ಯ ಪ್ರಶಸ್ತಿ ವಿಜೇತರು ಅವರು. ಅದೆಲ್ಲ ಎಣಿಸಿಕೊಂಡ್ರೆ ಇವತ್ತು ಕಣ್ಣೀರು ಬರ್ತದೆ ಅವ್ರಿಗೆ. ಅವರ ಕುಡಿತ ಇತ್ಯಾದಿ ಎಲ್ಲವೂ ಅಪಭ್ರಂಶವಾಗಿದೆ ಅಂತ ನಮ್ಗೆ ಅನಿಸ್ಲಿಕ್ಕೆ ಶುರು ಆಗಿದೆ. ವೈಯಕ್ತಿಕವಾಗಿ ಹೇಗಿದ್ರು ಕಾಳಿಂಗನವರು? ಇದೆಲ್ಲ ನನ್ನ ದೃಷ್ಟಿಯಲ್ಲಿ, ನನ್ನ ಒಡನಾಟದ ಅನುಭವದಲ್ಲಿ ಸುಳ್ಳು ಅದೆಲ್ಲ. ಇಡೀ ಮೇಳದಲ್ಲಿ ಅವರನ್ನು ಕಂಡಾಗ ಹೆದರಿಯೇ ವೇಷ ಮಾಡಬೇಕಿತ್ತು. ಭಾಳ ಜಾಲಿ ಮನುಷ್ಯರವರು. ನಾವು ಅವ್ರ ಮೂಲ ಮನೆಗೆ ಹೋಗ್ತಿದ್ದೆ, ಅಮ್ಮ ಗೇಟ್ ಅವ್ರಿಗೆ ಬಂದ್ರೆ ಅಮ್ಮನ ಎತ್ಕೊಂಡೆಲ್ಲ ಹಾಗಿದ್ದೆಲ್ಲ ಇತ್ತವ್ರೆ. ಅಪ್ಪನಲ್ಲಿ ಒಂದು ಬಿಡಿ ಕೊಡಪ್ಪ ಅಂತ ಅಪ್ಪನಲ್ಲಿ ಬಿಡಿ ತಗೊಂಡು ಹಾಗೆಲ್ಲ ಇದ್ರು ಅವ್ರು, ಭಾಳ ಮಜಾ ಇದ್ರು. ಇನ್ನು ಈ ಬಹುಶಃ ವೃತ್ತಿ ಮೇಳಗಳಿಗೆ ಬಹಳ ಕಾಲದ ಭವಿಷ್ಯ ಇಲ್ಲ ನನ್ನ ಅಂದಾಜು. ಈ ನಾವು ಒಂದೊಂದು ಪಾತ್ರದ ದಿಕ್ಕನ್ನ ಗಮನಿಸ್ತಾ ಹೋದ್ರೆ, ನಿಮಗೆ ಗಂಭೀರವಾದ ಪಾತ್ರವನ್ನ ಮಾಡ್ತಾ ಇದ್ದಾಗ ಯಾರು ನಿಮಗೆ ಹೆಚ್ಚು ಒಂದು ದರ್ಶನ ರೂಪದಲ್ಲಿ, ಅಂದ್ರೆ ಈ ಪಾತ್ರವನ್ನ ಈ ರೀತಿ ಮಾಡಬಹುದು ಅನ್ನೋದಕ್ಕೆ ಮಾದರಿಯಾಗಿ ನಿಂತವ್ರು ಅಲ್ಲ ಯಾರು? ನನಗೆ ಗಂಭೀರ ಪಾತ್ರಕ್ಕೆ ಸ್ವಲ್ಪ ಮಾಬಲ ಹೆಗಡೆಯವರು ಮತ್ತೆ ಶಂಭು ಹೆಗಡೆ ಅವರೇ. ಅಂದ್ರೆ ಆ ಎತ್ತರವನ್ನು ಇಟ್ಟುಕೊಂಡೇ ಪಾತ್ರ ಮಾಡೋದಲ್ಲಿ ಅವರಿಬ್ಬರೇ. ಅದು ಆ ಎತ್ತರವನ್ನ, ಅದರ ಒಂದು ಚೂರು ಅದರ ಲೆವೆಲ್ ಹಾಳಾಗದಿದ್ದಾಗೆ ಅವರು. ಕೊನೆಗೆ ಇನ್ನು ಉಳಿದ ವಿಭಾಗದಲ್ಲಿ ರಂಗ ಚುರುಕುತನ, ಭಾವ ಅಭಿವ್ಯಕ್ತಿ ಇದಕ್ಕೆಲ್ಲ ಚಿಟ್ಟಾಣಿ ಅವರು. ಸ್ವರದ ಏರಿಳಿತ ಇದಕ್ಕೆಲ್ಲ ನಮ್ಮ ಜಲವಳ್ಳಿಯವರು. ಹೀಗೆ ಒಂದೊಂದು ವಿಷಯಕ್ಕೊಬ್ಬೊಬ್ಬರು ಪ್ರೇರಣೆಯಾಗಿದ್ದಾರೆ. ಜಲವಳ್ಳಿಯವರು ಒಟ್ಟಿಗೆ ಪಾತ್ರ ನಾನು ಒಂದು 13-14 ವರ್ಷ ಅವರೊಟ್ಟಿಗಿದ್ದೆ. ಹೌದಾ? ಹೌದು, ವೆರಿ ಗುಡ್. ನಾನು ಅವರೊಟ್ಟಿಗೆ ನೋಡಿ ನಟ. ಅವರು ನಮ್ಮ ಉತ್ತರ ಕನ್ನಡದ ಕಲಾವಿದರ ಮೇಲೆ ಭಾರಿ ಪ್ರೀತಿ ಅವರಿಗೆ. ಯಾರಿಗೆ ನಮ್ಮನ್ನೆಲ್ಲ ಉಪ್ಪಿ ಅಂತ ಕರೆಯೋದು. ಹೌದು, ನಮ್ಮನ್ನು ಪ್ರೀತಿಯಿಂದ. ಹೌದು. ಮತ್ತೆ ಸರಳ ಮನುಷ್ಯ. ರಂಗದಲ್ಲಿ ಯಾವ ರೀತಿ ಆರ್ಭಟ ಇತ್ತೋ ಹಗರತ್ನದಿಲ್ಲಾಗಿತ್ತು. ಸ್ವಲ್ಪ ನಿಷ್ಠುರವಾದಿ ಹೋದಾಗಿದ್ರು ಅವರು. ಎಷ್ಟು ಸರಳ ಮನುಷ್ಯ ಅಂದರೆ, ಮೇಳದಲ್ಲಿ ಅಡಿಗೆ ಭಟ್ರು ಬಾರದೇ ಇದ್ದರೆ ಅಪ್ಪ ನಾವೆಲ್ಲ ಬಿಡಾರದಲ್ಲಿ ಇರೋರಲ್ವಾ, ನಾವು ಅಡಿಗೆ ಮಾಡುವ ನಮ್ಮೊಟ್ಟಿಗೆ ಪಾಪ ತರಕಾರಿ ಕೊಚ್ಚಿ ಅವ್ರು ರಾಜ್ಯ ಪ್ರಶಸ್ತಿ ವಿಜೇತರು ಅವರು. ಅದೆಲ್ಲ ಎಣಿಸಿಕೊಂಡ್ರೆ ಇವತ್ತು ಕಣ್ಣೀರು ಬರ್ತದೆ ಅವ್ರಿಗೆ. ಅಂತ ಮನುಷ್ಯರು. ಆಮೇಲೆ ನಡತೆ ಶುದ್ಧ ಇದ್ದವರು. ಹೌದು ಅಲ್ವಾ? ಹೌದು. ಯಕ್ಷಗಾನದಲ್ಲಿ ಅದು ಬಹಳ ಮುಖ್ಯ. ಇದ್ದವರು ಮತ್ತೆ ಮೇಳಕ್ಕೆ ಭಾಳ ನಿಷ್ಠಾವಂತರಾಗಿದ್ರು. ಮೇಳದ ಆಗುವಗಳನ್ನೆಲ್ಲ ಗಮನಿಸ್ತಿದ್ರು. ನನ್ನ ದೃಷ್ಟಿಯಲ್ಲಿ ಅದೊಂದು ಹೌದು. ಕಾರ್ಯಕ್ರಮಕ್ಕೆ ಹೋಗುವಾಗ ನಾವೆಲ್ಲ, ನನಗೆ ಗೋಪಾಲಾಚಾರ್ಯ ಅವ್ರದ್ದೆಲ್ಲ ಅಭ್ಯಾಸ ಉಂಟು, 1 ತಾಸು ಮುಂಚೆ ಹೋಗ್ಬಿಡೋದು. ಅಲ್ಲಿ ಏನೇ ಸಮಸ್ಯೆ ಆದ್ರೂ ನಾವು ಇರ್ಬೇಕು. ಯಾಕಂದ್ರೆ ಸಂಘಟಕ ಉಳಿದ್ರೆ ಕಲಾವಿದ. ಹೌದು, ಸಂಘಟಕನಿಗೆ ತೊಂದರೆ ಆದರೆ ನಮ್ಗೆ ಏನು. ಹಾಗಾಗಿ ಅವ್ರದ್ದು ಹಾಗೆ ಇತ್ತು. ಅವರ ರಂಗಸ್ಥಳಕ್ಕೆ ಹೋಗುವ ಪೂರ್ವದಲ್ಲಿ ಅರ್ಧ ಗಂಟೆ ಮುಂಚೆ ವೇಷ ರೆಡಿ. ಮತ್ತೆ ವೇಷದ ಅಚ್ಚುಕಟ್ಟು ಅದ್ಭುತ. ಬಹುಶಃ ಬರವಣಿಗೆ. ಹೌದು. ವೇಷದ ಬರವಣಿಗೆ ಬಹಳ ಚಂದ ಅದು. ಅರ್ಧ ಗಂಟೆ ಮುಂಚೆ ವೇಷ ಮಾಡಿ ಕುಂತರು ಅವರು. ನೀ ಇಷ್ಟು ಬೇಗ ಯಾಕ್ರಿ ಅಂತ ಕೇಳಿ, ಹೌದು, ಅದಕ್ಕೆ ಉತ್ತರ ಇಲ್ಲ ಅವರಲ್ಲಿ. ಆದ್ರೆ ಅನಿಷ್ಟೆ ಅದೆಲ್ಲ ಬಹಳ ಖುಷಿ ಕೊಡ್ತಿತ್ತು. ಹಾಗೆಲ್ಲ ಬಡತನದ ಕಾಲ ಪಾಪ. ಹೌದು. ಆದರೂ ಬಹಳ ಕಲಾವಿದರಿಗೆ ಪ್ರೇರಣೆ ಆದ್ರು. ಈಗಂತೂ ವಿದ್ಯಾಧರನ್ನ ಯಕ್ಷಗಾನಕ್ಕೆ ಹೇಗೆ ಅನಿಸ್ತದೆ? ಒಳ್ಳೆ ರಂಗದಲ್ಲಿ ಎದುರು ಸಿಕ್ಕಾಗ ಭಾರಿ ಖುಷಿ ಆಗ್ತದೆ. ನಂದು ಒಂದು ಬಹಳ ಯೂಟ್ಯೂಬ್ನಲ್ಲಿ ಉಂಟದು ಮಾತಿನ ಇದುಂಟಲ್ಲ, ತಕ್ಷಣದ ಸಮಯ ಸ್ಫೂರ್ತಿ. ಆ ಡೈಲಾಗ್ಗಳ ಬಹಳ ಚಂದ. ಒಂದು ನೀವೆಲ್ಲ ಮೇಲೆ ಬರುವುದಕ್ಕೆ ಹೆಚ್ಚಿಗೆ ಕಷ್ಟವೇ ಆಗಲಿಲ್ಲ, ಇಂಥ ದೊಡ್ಡವ್ರ ಮಗ, ಹಾಗಾಗಿ ದೊಡ್ಡಾಗಿ ಬಿಟ್ಟೆ ನೀನು. ಈಗ ನೀನು ಎದುರಾಗಿ ನಿಲ್ಲುವವರು ಒಬ್ಬರು ಇಲ್ಲ, ನೀನು ಮಾಡಿದ್ದೇ ನಿಜ. ಇದು ಹಾಗಾಗಿ ಹೋಯ್ತು ಅಂತ ಹೇಳೋದು ನಾನು. ನೀವು ಹೇಳಿದ್ದಕ್ಕೆ ಎಲ್ಲ ಹೂಗುಟ್ಟುತ್ತಾ ಹೋದ್ರೆ ನಾವು ಮಂಗನೇ ಆಗಬೇಕಾದಿತ್ತು. ಆ ತಂದೆಯವ್ರದ್ದೇ ಬಂದಿದ್ದಾನೆ. ಹೌದು, ಭಾಳ ಚಂದ. ಈಗ ಸದ್ಯ ಒಳ್ಳೆ ನಿರ್ವಹಣೆ ಮಾಡ್ತಾ ಇದ್ದಾನೆ. ಮೇಳ ಮಾಡಿದ ಸೋತ ಸ್ವಲ್ಪ ಬೇಸರ ಆಗ್ತದೆ.
ಈಗ ಮೇಳ ಮಾಡಿ ದಕ್ಕಿಸ್ಕೊಳ್ಳುವ ಕಾಲ ಇಲ್ಲ ಈಗ. ಕಷ್ಟ. ಅದು ಏನಾಗಿ ಮತ್ತೊಂದು ಏನಾಗಿದೆ ಅಂದರೆ, ಯಾವುದೋ ಆಡಿಸೋ ಒಂದು ಕಾರ್ತಿಕದ ಆಟಕ್ಕೋ ಮದುವೆ ಮನೆ ಆಟಕ್ಕೋ ದೊಡ್ಡ ಸ್ಟಾರ್ ಕಲಾವಿದರೆ ಕರೆಸ್ತಾರೆ ಹಣ ಕೊಟ್ಟು. ಫ್ರೀ ಸಿಗುವಾಗ ಮತ್ತೆ ಟೆಂಟಿಗೆ ಯಾಕೆ ಬರಬೇಕು ಅನ್ನೋ ಹಾಗೆ ಆಗ್ತದೆ. ಫ್ರೀ ಮನೆ ವೇಷ ನೋಡಿ ಆಗಿದೆ ಒಂದು, ಮತ್ತೆ ಟೆಂಟಿಗೆ ದುಡ್ಡು ಕೊಟ್ಟು ಹೋಗೋದು ಯಾಕೆ? ಹಣ ಕಲೆಕ್ಷನ್ ಆಗಲಿಲ್ಲ ಅಂದರೆ ಮೇಳ ನಿಲ್ಲೋದು ಹೇಗೆ? ಈಗ ಸಮಸ್ಯೆ ಆಗ್ತದೆ. ಕರೆಕ್ಟ್. ಹಾಗಾಗಿ ಇನ್ನು ಈ ಭವಿಷ್ಯ ವೃತ್ತಿ ಮೇಳಗಳಿಗೆ ಬಹಳ ಕಾಲದ ಭವಿಷ್ಯ ಇಲ್ಲ ನನ್ನ ಅಂದಾಜು. ಇನ್ನೆಲ್ಲ ಈ ಸ್ಪಾನ್ಸರ್ಸ್ ಒಟ್ಟು ಮಾಡೋದು, ಆಟ ಮಾಡೋದು ಹೀಗಾಗಬಹುದು. ನೆಬ್ಬೂರಿನ ಒಡನಾಟದಲ್ಲಿ ನಿಮ್ಗೆ ಏನಾದ್ರು ಇದ್ದೆ 6 ವರ್ಷ ಇದ್ದೆ. ಹೌದು, 6 ವರ್ಷ ಇದ್ದೆ. ಅವರು ಹಾಗೆ ಬಹಳ ನಿಷ್ಠಾವಂತ ಒಂದು ಭಾಗವತರು. ಯಾರಿಗೇನು ಹೇಳೋದಿದ್ರು ನೇರವಾಗಿ, ಅದು ಹಾಗಲ್ಲ ಹೀಗೆ ನೇರ ಹೇಳಿಬಿಡ್ತಿದ್ರು. ಮತ್ತು ಅವ್ರ ಬಗ್ಗೆ ಒಂದು ವಿಶೇಷವಾದ ಇದಂದರೆ, ರಂಗದಲ್ಲಿ ನೀವು ಭಾವವನ್ನು ಆ ಒಂದು ವಾತಾವರಣ ಸೃಷ್ಟಿಯನ್ನು ಬೇರೆ ಮಾಡೋದು ಬೇಡ. ನಾವು ಕಲಾವಿದರು ಮಾಡಬೇಕಾದ್ದೇ ಇಲ್ಲ. ಅವ್ರ ಪದ್ಯದಲ್ಲಿ ಅದು ಮಾಡಿ ಇಡ್ತಿದ್ರು. ನಂತರ ನಾವು ಅರ್ಥ ಹೇಳಿದ್ರೆ ಆಯಿತು. ಇದು ದುಃಖದ ದೃಶ್ಯ, ಇದು ಹಾಸ್ಯದ ದೃಶ್ಯ. ಅವರ ಸ್ವರದಲ್ಲೇ ಆ ತಾಕತ್ತಿತ್ತು. ಅದನ್ನು ನಿರ್ಮಾಣ ಮಾಡಿ ಇಡ್ತಿದ್ರು. ಶಂಭು ಹೆಗಡೆ ಅವರ ಬಹಳ ದುಃಖದ ಪಾತ್ರಗಳು ಮೇಲೆ ಕಾರಣ 50% ಅವರ ಭಾಗವತಿಗೆ ಇತ್ತು. ನನಗನ್ನಿಸೋದು ಹಾಗೆ. ನಮಗೂ ಎಲ್ಲ ಅದು ಭಾಳ ಪ್ರಯೋಜನ ಕೊಟ್ಟಿದೆ. ಅದ್ಭುತ ಭಾಗವತರು, ಮಂಗಲವಾದ ಸ್ವರ. ಅದ್ಭುತ. ಅದರ ನಂತರ ನಿಮಗೆ ಕಾಳಿಂಗನೌಡ್ರು. ಹೌದು. ಕಾಳಿಂಗನೌಡ್ರ ಬಗ್ಗೆ ಒಂದಿಷ್ಟು ಹೇಳಬೇಕು. ಕಾಳಿಂಗನೌಡ್ರು ಅವ್ರದ್ದು ಹಾಗೆ, ಅವ್ರು 1 ಗಂಟೆ ಬರ್ತಾರೆ, 1 ಗಂಟೆಗೆ ಅವ್ರ ಶಿಸ್ತು, ಆ ಶಿಸ್ತಿನ ಇದು. ಮತ್ತು ರಂಗದಲ್ಲಿ ಎಲ್ಲಿಯೂ ಬೋರ್ ಆಗ್ಲಿಕ್ಕೆ ಕೊಡದೇ ಇರೋದು. ಅರ್ಥಗಾರಿಕೆಯಲ್ಲೂ ಶಿಸ್ತಿರಲೇಬೇಕು, ವೇಷ ಕಟ್ಟುವಣಿಕೆಯಲ್ಲೂ ಶಿಸ್ತಿರಲೇಬೇಕು. ಆ ಶಿಸ್ತುಗಳನ್ನು ಭಾಳ ಮೇಂಟೈನ್ ಮಾಡ್ತಿದ್ರು ಅವರು. ಪುರ ಹಾಗೆ ಆಗಿತ್ತು. ನಾವ್ರು ಅದನ್ನೇ ಮುಂದುವರಿಸಿಕೊಂಡು ಬಂದರು. ಎಲ್ಲಿಯೂ ಅಸಭ್ಯ ವರ್ತನೆ ಇತ್ಯಾದಿ. ಹೊಸ ಪ್ರಸಂಗಗಳಿಗೆ ಸ್ವಲ್ಪ ಹಾಸ್ಯಕ್ಕೆ ಅದನ್ನು ಕೊಡಲೇಬೇಕು. ಅಂದರೆ ವ್ಯಾವಹಾರಿಕವಾಗಿ ಗೆಲ್ಲಬೇಕಲ್ಲ, ಹಾಗಾಗಿ ಅದು ಕೊಡ್ತಿದ್ರು. ಹಾಗಂತ ಶುದ್ಧ ಯಕ್ಷಗಾನಕ್ಕೆ ಭಾರಿ ಪ್ರೀತಿ ಇತ್ತು ಅವರಿಗೆ. ಅವರು ಇಡೀ ಮೇಳದಲ್ಲಿ ಅವರನ್ನು ಕಂಡಾಗ ಹೆದರಿಯೇ ವೇಷ ಮಾಡಬೇಕಿತ್ತು. ಆ ಭೀತಿ ಇಟ್ಟಿದ್ರು. ಅಂದರೆ ಏಕಸೂತ್ರ. ಈಗ ಆ ಕೊರತೆ ಕಾಣಿಸ್ತಾ ಇದೆ. ಅಂದರೆ ಏಕಸೂತ್ರ ಇದ್ದರೆ ಸರಾಗ ಸಾಗ್ತದೆ. 4-5 ಜನ ಯಜಮಾನರಾಗಿ ಬಿಟ್ಟರೆ ಅವರ ಧೋರಣೆ ಬೇರೆ, ಇವರ ಧೋರಣೆ ಬೇರೆ. ಆಗ ಅವರು ಒಂದು ಕಲ್ಪನೆಯಲ್ಲೇ ಸಾಗ್ತಿತ್ತು ಮೇಳ, ಆಗ ವಿಜೃಂಭಿಸ್ತಾ ಇತ್ತು. ಈಗದು ಆ ಕೊರತೆ ಭಾಳ ಕಾಣಿಸ್ತಾ ಉಂಟು. ವೈಯಕ್ತಿಕವಾಗಿ ಅವರ ಬದುಕಿನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕೆಂದರೆ ಅವರ ಸಾವಿನಿಂದ ಬದುಕಿನವರೆಗೂ ಅವರ ಕುಡಿತ ಇತ್ಯಾದಿ ಎಲ್ಲವೂ ಅಪಭ್ರಂಶವಾಗಿದೆ ಅಂತ ನಮಗೆ ಅನಿಸ್ಲಿಕ್ಕೆ ಶುರುವಾಗಿದೆ. ವೈಯಕ್ತಿಕವಾಗಿ ಹೇಗಿದ್ರು ಕಾಳಿಂಗನವರು? ವೈಯಕ್ತಿಕವಾಗಿ ಅವರು ಸ್ವಲ್ಪ ಮಾತು ಕಡಿಮೆ, ಆದರೆ ಸ್ನೇಹಿತರಲ್ಲಿ ಅವರು ವಾಚಾಳಿಯೇ. ಎಲ್ಲವರಲ್ಲೂ ಮಾತಾಡೋದಿಲ್ಲಾಗಿತ್ತು ಅವರು. ಸ್ನೇಹಿತರು ಒಳಗದವ್ರಲ್ಲಿ ಒಳ್ಳೆಯ ವಾಚಾಳಿ. ನಂತರ ಇದೆಲ್ಲ ನನ್ನ ದೃಷ್ಟಿಯಲ್ಲಿ, ನನ್ನ ಒಡನಾಟದ ಅನುಭವದಲ್ಲಿ ಸುಳ್ಳು ಅದೆಲ್ಲ. ಅವರು ಅದನ್ನು ಮಾಡಿದ್ದಿದ್ರು ಅದನ್ನು ಬಹುಶಃ ಅಷ್ಟು ಗಂಭೀರವಾಗಿ ಎತ್ತರ ಮಟ್ಟದಲ್ಲೇ ಮಾಡಿರ್ಬೋದು. ಅದು ನಮ್ಮ ಗಮನಕ್ಕೆಲ್ಲ ನಾವು ಹುಡುಗರಾದ್ರಿಂದ ನಮ್ಮ ಸಮ್ಮುಖದಲ್ಲೆಲ್ಲ ಬರಲೇ ಇಲ್ಲ ಅದು. ಮತ್ತು ರಂಗಕ್ಕೆಲ್ಲ ಯಾವ ಕಾಲದಲ್ಲೂ ಅಪಚಾರ ಅವರಿಂದ ಆಗಲಿಲ್ಲ. ಅದೆಲ್ಲ ಸುಳ್ಳು ವಿಚಾರಗಳು. ಕುಡ್ದೆಲ್ಲ ಬಂದ ಇಲ್ಲ, ಸಾಧ್ಯವೇ ಇಲ್ಲ. ನಾನು ಯಾವ ಕ್ಷಣಕ್ಕೂ ಒಪ್ಪಲಿಕ್ಕಿಲ್ಲ. ಯಾಕೆ ನಾವು ಇದ್ದವರು, ಒಟ್ಟಿಗಿದ್ದವರು. ಅವರ ಅಪಘಾತಕ್ಕೆ ಏನು ಹೇಳ್ತೀರಿ? ಅಪಘಾತ ಅವರು ಸ್ವಲ್ಪ ಟೆನ್ಷನ್ನಲ್ಲಿದ್ದರು. ನನಗನ್ನಿಸೋದು ಹಾಗೆ. ಅವ್ರು ಸ್ವಲ್ಪ ಮೂಡಿಯಾಗಿದ್ದರು, ಆಯಿತಾ. ಈಗ ಯಾರೋ ನಾವೆಲ್ಲ ಭಾಳ ಪ್ರೀತಿ ಹುಡುಗರು ಅವರಿಗೆ. ನಾವು ಮಾತಾಡಿಸ್ಲಿಕ್ಕೆ ಹೋದ್ರೆ ಅವ್ರು ಮೂಡಿಲ್ದಿದ್ರೆ ನಾಳೆ ಹತ್ರ ಹೇಳೋ ಹೋಗೋಣ ಅಂತ ಹೀಗೆ ಅಂದರೆ ಆ ಕ್ಷಣದಲ್ಲಿ ಅದನ್ನು ದೂರ ಮಾಡಿಬಿಡ್ತಿದ್ರು. ಆದರೆ ನಿಮ್ಗೆ ಅವರು ಮನೆಯ ಒಡನಾಟವೂ ಇತ್ತು. ಮನೆ ವಿಜಯಕ್ಕ ಆಗ್ನೇಯನ ಎತ್ತಿ ಆಡಿಸಿದ್ದೆ ನಾನು. ಹೌದೌದು, ನಾನು ಅವ್ರ ಮನೆ ಹುಡುಗನಾಗೆ ಇದ್ದೆ. ನಾವೆಲ್ಲ ಸಣ್ಣ ಹುಡುಗರಲ್ಲ ಅವಾಗ. ವಿಜಯಕ್ಕೆ ಇಲ್ದಿದ್ದಾಗ ಅಡುಗೆನೂ ಮಾಡಿದ್ದೇನೆ. ಮಾಡಿದ್ದೇನೆ ಕೆಲವು ಬಾರಿ ಮಾಡಿದ್ದೇನೆ. ಹಾಗಾಗಿ
ಅವರು ಆ ಮನೆ ಕಟ್ಟುವ ಹಣದ ಒತ್ತಡದಲ್ಲಿ ಇದ್ದರು ಅವರು. ಹಣವನ್ನು ಜೋಡಿಸುವ ಆ ಗುಂಗಿನಲ್ಲಿಯೇ ಬಹುಶಃ ಎಲ್ಲೋ ಅಲಕ್ಷ್ಯ ಆಯಿತು ಅಂತ ನನ್ನ ಧೋರಣೆ ಅದು. ಆದರೆ ಸಾರ್ವತ್ರಿಕವಾಗಿ ಇದ್ದಂತ ಕುಡಿದು ಓಡಿಸಿದ್ರು ಅನ್ನೋದು ಸುಳ್ಳು. ನಮ್ಮ ಜನ ಭಾಳ ತಪ್ಪಾಗಿ ಅಭಿಪ್ರಾಯ ಕೊಡ್ತಾರೆ. ಅದು ಖಂಡಿತ ಅದಲ್ಲ. ಮತ್ತು ಹಾಗೆಲ್ಲ ಹೋಗುವಾಗ ಬರುವಾಗ ಆ ಕ್ವಾಲಿಟಿಯ ಮನುಷ್ಯರೇ ಅಲ್ಲ ಅವರು. ಹೌದೌದು, ಭಾಳ ಎತ್ತರದ ಒಂದು ತನ್ನ ಒಂದು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಿದ್ರು. ಮತ್ತು ಆ ಮಟ್ಟದಿಂದ ಕೆಳಗಿಳಿದೆಲ್ಲ ವರಿಸುವ ಜನ ಅಲ್ಲ ಅವರು. ಜನ ಬಿಡಿ ಏನು ಮಾಡ್ಕೊಳ್ತಾರೆ. ಮತ್ತೆ ಹೆಚ್ಚಾಗಿ ಬೆಳೆದಿದ್ದನ್ನೇ ನೆಗೆಟಿವ್ ಹೆಚ್ಚು ಪ್ರಚಾರದಲ್ಲಿ. ಹೌದು, ತಪ್ಪಾದ ಗ್ರಹಿಕೆ. ಅವರ ದಾಂಪತ್ಯ ಬಗ್ಗೆ ಏನ್ ಹೇಳ್ತೀರಿ? ದಾಂಪತ್ಯ ಚೆನ್ನಾಗಿತ್ತು. ಅವರು ಲವ್ ಮ್ಯಾರೇಜ್ ಅದು. ಹೌದು, ನಾವೆಲ್ಲ ರಂಗಸ್ಥಳದಲ್ಲಿ ಎಲ್ಲಿಯಾದ್ರೂ ಅದನ್ನು ತಾಕ್ಸಿ ಮಾತಾಡ್ತಿದ್ವಿ. ಹೌದೌದು, ಈ ಪ್ರೇಮ ವಿವಾಹ ಭಾಳ ಸುರಕ್ಷಿತ ಮುಂದುವರಿದ ಕಷ್ಟ ಹೀಗಿದ್ದೆಲ್ಲ ಹೇಳ್ತಿದ್ವಿ. ಅಲ್ಲೇ ಅಂತಿದ್ರು ಅವರು. ಚಂದ ಇತ್ತು, ಭಾಳ ಚಂದ ಇದ್ರು ಅವರು. ಅದ್ರ ಮಟ್ಟಿಗೆ ಏನು ಇದಿಲ್ಲ. ಭಾಳ ಜಾಲಿ ಮನುಷ್ಯರು ಅವರು. ನಾವು ಅವರು ಮೂಲ ಮನೆಗೆ ಹೋಗ್ತಿದ್ವಿ. ಅಮ್ಮ ಗೇಟವ್ರಿಗೆ ಬಂದ್ರೆ ಅಮ್ಮನನ್ನು ಎತ್ಕೊಂಡೆಲ್ಲ ಹೋಗ್ತಿದ್ವಿ. ಹಾಗಿದ್ದೆಲ್ಲ ಇತ್ತವ್ರೆ. ಅಪ್ಪನಲ್ಲಿ ಒಂದು ಬಿಡಿ ಕೊಡಪ್ಪ ಅಂತ ಅಪ್ಪನಲ್ಲಿ ಬಿಡಿ ತಗೊಂಡು ಹಾಗೆಲ್ಲ ಇದ್ರು ಅವ್ರು. ಭಾಳ ಮಜಾ ಇದ್ರು ಅವರು. ನೋಡೋದಕ್ಕೆ ಭಾಳ ಗಂಭೀರ ಕಾಣ್ತಿದ್ರು. ಯಾರು ಅವರನ್ನ ಮೋಹಿಸುವಷ್ಟು ಪ್ರೀತಿಸುವಷ್ಟು ಚಂದ. ಅಯ್ಯೋ ಸುಂದರ, ಭಾರಿ ಸುಂದರ. ಮತ್ತು ಆ ಡ್ರೆಸ್ ಮಾಡ್ಕೊಳ್ಳೋದು ಹಾಗೆ ಅವರು. ಅವರಿಗೆ ವ್ಯವಸ್ಥಿತವಾಗಿ ಇರ್ತಿತ್ತು ಮೇಳದಲ್ಲಿ. ಪೌಡ್ರ್ ಗಿೌಡ್ರ್ ಹಚ್ಚಿ ಅವ್ರು ನೀಟಾಗಿ ರಂಗಸ್ಥಳ ಹೋಗುವಾಗ ಅವರು ಶಂಕರ ಭಾಗವತರು, ಚಂಡೆರಾಮಣ್ಣ 3 ಜನ ಬಂದರೆ ತ್ರಿಮೂರ್ತಿಗಳೇ ಬಂದ ಹಾಗೆ ವೈಭವದ ಕಾಲ. ಒಬ್ಬ ಭಾಗವತ ಯಕ್ಷಗಾನಕ್ಕಾಗಿಯೇ ಫ್ಲೈಟಲ್ಲಿ ತಿರುಗಾಡಿದ್ದು ಪ್ರಥಮ. ಹೌದು. ಲಾಠಿ ಚಾರ್ಜ್ ಎಲ್ಲ ಆಗಿತ್ತು ನಮ್ಮ ಬೆಂಗಳೂರಿನಲ್ಲಿ. ಹೌದೌದು, ಅಂತ ಇದನ್ನು ಹುಡ್ಸಿದ್ರಪ್ಪ ಅವರು. ಮತ್ತು ಒಂದು ಹೊಸ ವರ್ಗವನ್ನೇ ಯಕ್ಷಗಾನಕ್ಕೆ ಹೇಳಿದ್ರು ಅವರು. ಯುವಜನತೆ ಸ್ವಲ್ಪ ಯಕ್ಷಗಾನ ಕಡೆ ಬರೋದು ಕಡಿಮೆ ಇತ್ತಲ್ಲ. ನಾವುಡ್ರು ಬಂದಾಗ ಸೆಳೆದ್ರು. ಯಾವ ಲಾರಿ ಹೋಗಿ ಯಾವ ಟೆಂಪೋ ಹತ್ತಿ ನಾವುಡ್ರ ಕೆಸೆಟ್. ಹೌದು, ಭಾರಿ ಅದ್ಭುತ. ನೀವು ಅವರಿಂದ ಏನನ್ನ ಪಡೆದ್ರಿ? ನಾನು ಅವರಿಂದ ಭಾಳನ್ನು ಪಡೆದಿದ್ದೇನೆ. ಶಿಸ್ತು ಮತ್ತು ರಂಗದಲ್ಲಿ ಒಂದು ಅಂಜಿಕೆ ಬೇಕೇ ಬೇಕು. ನಾನು ಏನು ಮಾಡಿದರೂ ನಡೀತದೆ ಎನ್ನುವ ಉಡಾಪೆಯ ಮನೋಭಾವ ಇರಬಾರ್ದು. ನಂತರದಲ್ಲಿ ಪ್ರತಿಯೊಂದು ವೇಷವನ್ನು ಅಧ್ಯಯನ ಮಾಡಿ ಹೋಗಬೇಕು. ಅಧ್ಯಯನ ಅಂದರೆ ಈಗ ಎಲ್ಲವನ್ನು ಓದಿ ಅಂತಲ್ಲ, ಆದರೆ ಅದರ ಒಂದು ಸ್ಥೂಲ ಚೌಕಟ್ಟಾದರೂ ನಮ್ಗೆ ಗೊತ್ತಿರಲೇಬೇಕು. ಹೀಗೆ ಇತ್ಯಾದಿ ವೇಷದ ಕಟ್ಟುವಿಕೆಯಿಂದ ಹಿಡಿದು ಅಲ್ಲಿ ಎಲ್ಲ ಒಂದು ಕಳಚಿ ಬಿತ್ತು ಅಂದ್ರೆ ಮರನೇ ಸಾವಿರ ಆಕ್ಷೇಪ ಮಾಡ್ತಿದ್ರಂತೆ. ಅದು ಸರಿ ಕಟ್ಕೊಂಬರ್ಲಿಕ್ಕೆ ಆಗೋದಿಲ್ವ ಅಂತ ಕೇಳ್ತಿದ್ರು ಅವರು. ಹಾಗಾಗಿ ಅದನ್ನೆಲ್ಲ ಅವರಿಂದ ಭಾಳಷ್ಟು ಕಲ್ತಿದ್ದೇವೆ ನಾವು. ಸಾಹಿತ್ಯ ದೋಷದ ತಕ್ಷಣ ಆಕ್ಷೇಪ ಮಾಡ್ತಿದ್ರು ಅವರು. ಏಕಾಂಗಿ ವೀರನಾಗಿ ಅಂದೆ ನಾ ಒಂದು ದಿವಸ. ತಕ್ಷಣ ಅವ್ರನ್ನವರು ತಪ್ಪದು ಸರಿಯಾದಂತು ತಿಳ್ಕ ಅಂತ ಮಾರನೇ ದಿವಸ ಸರಿ ಮಾಡಿ ಏಕಾಂಗ ವೀರ ಅಂದೆ. ಏಕಾಂಗಿ ಅಂತ ಅಲ್ಲ, ತಪ್ಪದು. ಸರಿ ಹೇಳಿದೆ, ಇವತ್ತು ಸರಿ ಆಯ್ತು ಕಾಣ. ಅದನ್ನು ನಾನೇ ಹುಡುಕ್ಬೇಕದು, ಅವ್ರು ಹೇಳಿ ಕೊಡೋದಿಲ್ಲ. ನೀವು ಹುಡುಕದು. ಆ ಹುಡುಕುವುದನ್ನು ಅವ್ರು ಕಲಿಸಿದ್ರು ನಮಗೆ ಅಂತ. ಹೀಗೆ ಅದ್ಭುತ ವ್ಯಕ್ತಿತ್ವ ಅದು. ಹೌದು, ಮೇಳಕ್ಕೆ ನಿಷ್ಠೆ. ನನ್ನಿಂದ ಯಾವ ತೊಂದರೆ ಆಗದಿದ್ದ ಹಾಗೆ ಮೇಳಕ್ಕಿರಬೇಕು ಅನ್ನೋದನ್ನು ಆಗಿದ್ದೆಲ್ಲ ಪಾಠವನ್ನು ಅವರಿಂದಲೇ ಕಲ್ತದ್ದು ನಾವು. ಈ ಹಾಸ್ಯದ ವೇಷಗಳು ಅಂತ ಬಂದಾಗ ಅಲ್ಲಿ ಮಾಡ್ಕೊಳ್ಬೇಕಾದ ತಯಾರಿ ಏನು? ಒಂದು ವಿಷಯವನ್ನು ನೇರವಾಗಿ ಹೇಳಿದರೆ ಅದು ಸೀದಾ ಮುಟ್ಟಿಸಿದ ಹಾಗೆ. ಅದಕ್ಕೆ ಸ್ವಲ್ಪ ಅಡ್ಡದಾರಿಯನ್ನು ಹಿಡಿದು ಮುಟ್ಟಿಸಿದರೆ, ಕೊಂಕನ್ನು ಆಡಿದರೆ, ವಿಡಂಬನೆ ಮಾಡಿದರೆ, ಅಥವಾ ಅದರಲ್ಲಿದ್ದ ದೋಷವನ್ನು ಎತ್ತಿ ಹೇಳಿದರೆ ಅದು ಸ್ವಲ್ಪ ಹಾಸ್ಯ ಆಗ್ತದೆ. ಆ ದಾರಿಯನ್ನು ಹುಡುಕ್ಬೇಕಾಗ್ತದೆ ನಾವು. ಯಾಕಂದರೆ ಎಲ್ಲ ಅಭಿವ್ಯಕ್ತಿಗಿಂತ ಹಾಸ್ಯರಸದ ಅಭಿವ್ಯಕ್ತಿ ಕಷ್ಟ. ಅಂದರೆ ಜನರನ್ನು ನಾವು ಹಿಡಿದಿಡುವ ಜವಾಬ್ದಾರಿ ನಮ್ದು ಇರ್ತದೆ. ಪ್ರೇಕ್ಷಕ ಅವನ ಮೈಮರೆಸಿ ನಿಗೆಯಾಡುವ ಹಾಗೆ ನಾವು ಮಾಡಬೇಕಾಗ್ತದೆ. ಆವಾಗ ಅಷ್ಟು ಆ ವಿಷಯವನ್ನು ಹಾಗೆಯೇ ಕೊಡಬೇಕಾಗ್ತದೆ. ಅಲ್ಲಿ ನಮ್ಮ ಆಂಗಿಕ ಇದು ಏನಂತಾರೆ ಅದಕ್ಕೆ, ಬಾಡಿ ಲ್ಯಾಂಗ್ವೇಜ್, ಅದು ನಂತರ ಮಾತಿನ ಏರಿಳಿತ, ಕೊಡುವ ವಿಧಾನ ಎಲ್ಲವೂ ಬೇರೆಯೇ ಬೇಕು. ಮತ್ತೆ ಭಾಷಾ ಸಂಪತ್ತು ಬಹಳ ಗಟ್ಟಿ ಬೇಕು. ಅದು ಮಾಬಲಹೇಡಿಯವರಲ್ಲಿ ವಿಶೇಷವಾಗಿತ್ತು ನೋಡಿ. ಅಂದರೆ ಒಂದು ಪುಟದಷ್ಟು ಅರ್ಥವನ್ನು
ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸುವಷ್ಟು. ಒಂದು ವಾಕ್ಯ ಹೇಳಿದರೆ ಅದರಲ್ಲಿ ಒಂದು ಪುಟದಷ್ಟು ವಿಸ್ತರಣೆ ಅರ್ಥ ಇರ್ತಿತ್ತು. ಅದು ಬಹಳ ವಿಶೇಷವಾದ ಶಕ್ತಿ ಅವರಿಗೆ, ಮಾವಲಡಿ ಅವರಿಗೆ. ಹೀಗೆ ಹಾಸ್ಯ ಸ್ವಲ್ಪ ಅಡ್ಡದಾರಿಯಲ್ಲಿ ಹೇಳುವ ಕ್ರಮ ಬೇಕು, ಹೊಸದಾಗಿ ಚಿಂತನೆ ಮಾಡಬೇಕು, ಅದಕ್ಕೆ ವಿಡಂಬನೆ ಮಾಡಿ ಹೇಳಬೇಕು. ಕೆಲವೊಮ್ಮೆ ನಮ್ಮನ್ನೇ ನಾವು ವಿಡಂಬನೆ ಮಾಡಿಕೊಳ್ಬೇಕು. ಜೊತೆಯಲ್ಲಿ ಹಾಸ್ಯಕ್ಕೆ ಹೆಚ್ಚಿನ ವಿಮರ್ಶೆ ಮಾಡಬಾರ್ದು, ನಮಗದು ಅನಿವಾರ್ಯ ಆಗ್ತದೆ. ಆಗ ಹಾಸ್ಯ ಮಾಡುವಾಗ ಒಂದು ಸ್ವಲ್ಪ ಎಲ್ಲೇನು ಮೀರಬೇಕಾಗ್ತದೆ. ಹೌದು. ಮತ್ತೆ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಆಮೇಲೆ ಅದನ್ನ ವಿವಾದಕ್ಕೆ ಎಡೆ ಕೊಡುವಂತ ಒಂದು ಗುಣವೂ ಸರಿಯಲ್ಲ. ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ಅದು ಈಗ ಬ್ರಾಹ್ಮಣನೋ ಕ್ಷತ್ರಿಯನೋ ಅಥವಾ ಆಚಾರ್ಯೋ ಅಥವಾ ಇನ್ನೊಂದು ಏನೋ ಬಂದಾಗ ಒಂದಿಷ್ಟು ವಿವಾದಗಳೆಲ್ಲ ಗಮನಿಸಿದೆ ನಾನು. ಅದರ ಅಗತ್ಯ ಇಲ್ಲ ಅದು ಅಂತ. ಅದನ್ನು ಮಾಡಬಾರ್ದು. ಒಮ್ಮೆ ನಾವು ಆ ವಿಚಾರಗಳನ್ನು ಯಾವುದೋ ಒಂದು ವಿಚಾರ ತಂದರೆ, ನಾವು ಮಾಡ್ತಾ ಇದ್ದ ಕಥೆಯ ಕಾಲಘಟ್ಟದಾಗಿತ್ತಲ್ವಾ, ಯಾವುದು ಪೌರಾಣಿಕ, ಆ ಕಾಲದಲ್ಲಿ ಹಾಗಿದ್ದರಿಂದ ಆ ವಿಚಾರವನ್ನು ತರಬಹುದು ಅಂತ. ಅದು ವಿಮರ್ಶೆಗೆ ವಿವಾದಕ್ಕೂ ವಿಷಯಗಳೇ ಅಲ್ಲ ಅಂತ. ಈಗ ಅದು ಇರಬೇಕು ಅಂತೇನಿಲ್ಲ. ಅದು ಈಗ ಎಲ್ಲರೂ ಒಂದೇ, ಆ ರೀತಿಯಲ್ಲಿ ಎಲ್ಲರೂ ಸರಿ ಸಮಾನರೇ. ಅದು ಆ ಕಾಲದಲ್ಲಿ ಆಗಿತ್ತಲ್ವ, ಹಾಗಾಗಿ ಆ ವಿಷಯವನ್ನು ಕೆಲವು ಬಾರಿ ತರುವುದು ಅನಿವಾರ್ಯ ಆಗ್ತದೆ ಕಲಾವಿದರಿಗೆ. ಮತ್ತೆ ಕಾಲಧರ್ಮದ ಒಳಗಡೆ ನೋಡ್ಬೇಕಾಗ್ತದೆ. ಆವಾಗ ಹೀಗ ಅಲ್ಲ, ಅದು ಆ ಕಾಲಘಟ್ಟದಲ್ಲಿ ಹಾಗಿತ್ತು, ಅನಿವಾರ್ಯ. ನಾವು ಆ ಕಾಲಘಟ್ಟದ ಕಥೆಯನ್ನು ಮಾಡುವಾಗ ಅದನ್ನು ಹೇಳಲೇಬೇಕು. ಹೌದು ಅಲ್ವಾ? ಹೌದು. ಅದು ಈ ಕಾಲಕ್ಕಲ್ಲ, ಅದು ಈಗ ನಾವು ಈಗಿನ ಕಾಲಕ್ಕಾಗಿ ಹೇಳ್ತಾ ಇದ್ದ ವಿಷಯವೂ ಅಲ್ಲ ಅದು. ಆ ಧೋರಣೆಯಲ್ಲಿ ಪ್ರೇಕ್ಷಕರು ಯೋಚನೆಯನ್ನು ಮಾಡಬೇಕು. ಕುಂಜಾಲ ಅವರ ಒಡನಾಟ ನಿಮಗೆ ಕುಂಜಾಲ ಇದೆ. ನಾನು ನಮಗೆಲ್ಲ ಸಣ್ಣ ಪುಟ್ಟ ಪಾತ್ರಗಳಿಗೆ ಹೇಳಿಕೊಡುವವರೇ ಅವರು. ಅವರದ್ದು ಹಾಗೆ ಅಷ್ಟು ನಿಷ್ಠೆ. ಚೌಕಿ ಬಂದು ಕೂತ ನಂತರ ಬೆಳವರೆ ನಿದ್ದೆ ಮಾಡುವಾಗಿಲ್ಲ. ಚೌಕಿಲಿ ಬಂದು ಕೂತರು ಬೆಳಗುವರೆಗೆ ಅವರು ಆವೇಶ ಹೋಗ್ಬೇಕು. ಇದಾದ ತಕ್ಷಣ ಆವೇಶ ಅವನ ನೆನೆಸು, ವೇಷ ಮಾಡ್ಕ, ಇದು ಕೊನೆ ಆ ಪಾತ್ರ ನಿನ್ನೆ ಏನು ಹೇಳಿದೆ ನೀನು, ಅದು ಅರ್ಥ ಆಗಲ್ಲ, ಹೀಗೆ ಹೇಳಿಕೊಡುವ ಅಭ್ಯಾಸ. ಸಾಮಾನ್ಯ ಹೆಚ್ಚಿನ ಇಡುಗುಂಜಿ ಮೇಳದಲ್ಲಿ ತಯಾರಾದ ಹುಡುಗರಿಗೆ ಗುರುಗಳವರೇ ಅಲ್ವಾ? ಹೌದು. ಹೆಚ್ಚಿನ ಅವರಿಗೆ ಅವರೇ ಬಹಳ ದೊಡ್ಡ ಮಟ್ಟದಲ್ಲಿ ಹೇಳಿಕೊಡ್ತಾರೆ ಅಂತಲ್ಲ, ಆ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟನ್ನು. ಪ್ರತ್ಯುನ್ಮತಿ ಬಹಳ ಚೆನ್ನಾಗಿತ್ತಲ್ಲ ಅವ್ರಿಗೆ. ಹಾಸ್ಯದ ಜೊತೆಯಲ್ಲಿ ಮತ್ತೊಂದು ಪಾತ್ರಕ್ಕೆ ಹೇಳಿಕೊಡುವ ಕೆಪಾಸಿಟಿ ಅದು ವಿಶೇಷವೇ. ಹಾಸ್ಯಕ್ಕೆ ಅವ್ರಿಗೆ ದೇವರು ಕೊಟ್ಟದ್ದೇ ಬೇಕಷ್ಟಿತ್ತು. ಹೌದು. ಅವ್ರನ್ನ ಸಹಜನಿಗೆ ಹೇಳಿದ್ರು ಹಾಸ್ಯವೇ ಅದು. ಕಾಶಿಮಣಿಯಲ್ಲೇ ತುಂಬಾ ಜನ ಮಾಡ್ತಾರೆ, ಆದರೆ ಒರಿಜಿನಲ್ ಅದೇ. ಹೌದು. ಇವತ್ತಿಗೂ ನಮಗೆ ಕಾಶಿಮಣಿ ಅಂದ ತಕ್ಷಣ ನೆನಪಾಗೋದು ಅವ್ರದ್ದೇ. ಒಂದು ಇದು ಅದು ಕಣ್ಣು ಅಯ್ಯೋ, ಆ ಭಾಷೆ ಅದ್ಭುತ ಅದೆಲ್ಲ. ಅದನ್ನೆಲ್ಲ ಇನ್ನು ನೆನಪು ಮಾತ್ರ ಅಂತದನ್ನು ಮತ್ತೊಂದನ್ನ. ಈ ಸಂಸಾರ ಮತ್ತು ಕಲೆ, ನಿಮ್ಮ ಮಿಸ್ಸಸ್ ಕೆಲಸದಲ್ಲಿದ್ದವರು, ನಿಮ್ಮ ಕುಟುಂಬದ ವ್ಯವಸ್ಥೆಗಳೆಲ್ಲ ಹೇಗಿದ್ವು? ವ್ಯವಸ್ಥೆಗಳು ಚೆನ್ನಾಗಿದೆ. ಯಾಕಿದೆ ಅಂದ್ರೆ ಅವರು ಎಲ್ಲ ಯಕ್ಷಗಾನದ ಆಸಕ್ತರೆ. ಯಾರೋ ನನ್ನ ಹೆಂಡತಿ ಯಕ್ಷಗಾನ, ನನ್ನ ಮಗನಿಗಂತೂ ಬಹಳ ಯಕ್ಷಗಾನ ಪ್ರೀತಿ ಮಾಡ್ತಾರ. ಆಗಿದೆ, ಒಂದು 4 ತಳ ಕಲ್ತಿದ್ದಾನೆ. ಈಗ ಓದು ಮುಗಿಲಿ, ಆ ನಂತರ ಮುಂದುವರ್ಸ್ಬೋದು ಅಂತ. ನನಗೊಬ್ಬನೇ ಮಗ, ಈಗ ಯಲ್ಲಾಪುರದಲ್ಲಿ ಲೆಕ್ಚರ್ ಆಗಿದ್ದಾನೆ. ಹೌದು, ಅವನಿಗೆ ಕಲ್ಸಿದ್ದೇನೆ. ನಾ ಕ್ಲಾಸ್ ಮಾಡ್ತಿದ್ದೆ. ಸಣ್ಣ ಹುಡುಗ, ಕಲಿ ನೀನು ಕಲಿ ಅಂತ ಕಲ್ಸಿದೆ. ಅವನಿಗೆ ಒಂದು 4 ತಾಳ ಆಗಿದೆ, ಮುಂದೆ ಮಾಡಿಸ್ಬೇಕು ಅಂತ ಉಂಟು, ಮಾಡಿಸ್ತೇನೆ ನನ್ನ. ಅವ್ನು ಚಂಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಉಂಟು, ಯಾವ್ದಾದ್ರು ಮಾಡ್ಲಿ, ಯಕ್ಷಗಾನ ವಿಭಾಗದಲ್ಲಿ ಇರ್ಲಿ ಅಂತ. ನನ್ನ ಹೆಂಡತಿ ನೌಕರಿಯಲ್ಲಿದ್ರು, ನನ್ನ ಕಾರ್ಯಕ್ಕೆ ಯಾವುದಕ್ಕೂ ಸಮಸ್ಯೆ ಮಾಡಲಿಲ್ಲ ಅವಳು. ಜೊತೆಯಲ್ಲಿ ಅವಳ ಆ ಒತ್ತಡದ ಮಧ್ಯೆಯೂ ನನಗೆ ಯಕ್ಷಗಾನಕ್ಕೆ ಬೇಕಾದ ಪ್ರೋತ್ಸಾಹಗಳು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಅವಳಿಗೆ ಸ್ವಲ್ಪ ಒದ್ದಾಟ ಆದರೂ ಮಾಡಿದ್ದಾಳೆ. ಯಕ್ಷಗಾನದ ಒಬ್ಬ ಕಲಾವಿದನಿಗೆ ಈ ಹಗಲು ರಾತ್ರಿ ಮತ್ತು ಸಂಸಾರವನ್ನ ನಿಭಾಯಿಸುವುದು ಹೇಗೆ? ಬಹಳ ಕಷ್ಟ ಅಂದರೆ, ನಾವು ಮಧ್ಯರಾತ್ರಿ 3 ಗಂಟೆಗೋ 4 ಗಂಟೆಗೋ ಮನೆಗೆ ಬರ್ತೇವೆ. ಅವರು ಹಗಲಿಡೀ ಆಫೀಸಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ಮಲಗಿರ್ತಾರೆ. ನಾವು ಬಾಗಿಲು ತೆಗಿಸ್ತೇವೆ. ಬಂದ ತಕ್ಷಣ ಪಾಪ ಅವರು ಹೊಟ್ಟೆಗೇನಾಗಿದೆಯಲ್ಲ ಕೇಳಲೇಬೇಕಾಯ್ತು. ಕೇಳ್ತಾರೆ, ಬೇಡ ನೀ ಮಲಗೋದ್ರೆ ಅವ್ರ ಮನ್ಸು ಕೇಳೋದಿಲ್ಲ. ಹಾಗೆ ಕೊನೆಗೆ ಏನೋ ಮಾಡಿ ಅವ್ರಿಗೆ ನಿದ್ದೆಗಿದ್ದೆ ಹಾಳಾಗ್ತದೆ ನಮ್ಮ ಕಾರಣದಿಂದ.
ಆದರೂ ನಿಮ್ಮ ಗಂಡನನ್ನು ಅವ್ರಿಗೆ ಯಾರೋ ಹೇಳ್ತಾರೆ, ನಿಮ್ಮ ಗಂಡನ ಮೊನ್ನೆ ಒಂದೊಂದು ವೇಷ ಮಾಡ್ದ, ಭಾಳ ಚಲೋ ಆಯಿತು ಹೇಳ, ಅದರಲ್ಲೇ ತೃಪ್ತಿ ಕಾಣ್ತಾರೆ ಅವರು. ಹಾಗಾಗಿ ಅದನ್ನು ಮಾಡ್ತಾರೆ ಪಾಪ. ಈಗ ರಿಟೈರ್ಡ್ ಆಗಿದೆ, ಈಗ ಬಿಡಿ, ಈಗ ಸಮಸ್ಯೆ ಇಲ್ಲ, ಮನೆ ಇರ್ತಾರೆ. ಈಗ ಪ್ರೋತ್ಸಾಹ ಭಾಳ ಚೆನ್ನಾಗಿ ಉಂಟು ನನಗೆ. ನಿಮ್ಮ ಎಲ್ಲ ಏಳಿಗೆಯನ್ನ ತಂದೆಯವರು ನೋಡಿದ್ರೆ? ಇಲ್ಲ, ತಂದೆ ಅವ್ರು ಬೇಗ ಹೋಗಿದ್ದಾರೆ. ತಾಯಿ ನೋಡಿದ್ದಾರೆ, ಅವರು ಇಲ್ಲ. ಈಗ ಅಣ್ಣ ತಮ್ಮಂದಿರಲ್ಲ, ಅದಕ್ಕೆ ಒಳ್ಳೆ ಕುಟುಂಬದಲ್ಲಿ ನೀವು ಒಬ್ಬರೇ ಯಕ್ಷಗಾನ ಕಲಾವಿದ? ನಾನೊಬ್ಬನೇ. ನನ್ನ ತಂದೆಯವರು ನಾಟಕ ಮತ್ತು ಯಕ್ಷಗಾನ ಎರಡು ಸ್ವಲ್ಪ ಇತ್ತು ಅವರಿಗೆ, ಇತ್ತು. ಅದೇ ಇದಲ್ಲ, ಹವ್ಯಾಸವಾಗಿತ್ತು.